Hi friends, welcome to our physics discussion. Today we are going to start first chapter in your physics syllabus, that is units and dimensions. So in this chapter, we are going to deal with general terms used in physics. Some general terms used in physics. So before going to learn about some important terms used in physics, first let us discuss about physical quantity. ಈ ಫಿಸಿಕಲ್ ಕ್ವಾಂಟಿಟಿ ಅನ್ನೋ ವರ್ಡ್ ನೀವು ಬಹಳ ಕಡೆ ಕೇಳಿರ್ತೀರಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ, ಸೊ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು ಅಂತ ಫಸ್ಟ್ ನಾವಿಲ್ಲಿ ತಿಳ್ಕೊಳ್ಳೋಣ. ಅ ಕ್ವಾಂಟಿಟಿ ಕ್ಯಾನ್ ಬಿ ಮೇಜರ್ಡ್ ಆರ್ ಕ್ಯಾಲ್ಕುಲೇಟೆಡ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ಯಾವ ಕ್ವಾಂಟಿಟಿಯನ್ನು ನಾವು ಮೇಜರ್ ಮಾಡಬಹುದು ಅಥವಾ ಕ್ಯಾಲ್ಕುಲೇಟ್ ಮಾಡಬಹುದು ಅಂಥ ಕ್ವಾಂಟಿಟಿಗೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ಯಾವ ಕ್ವಾಂಟಿಟಿಯನ್ನು ನಾವು ಮೇಜರ್ ಮಾಡಬಹುದು ಅಥವಾ ಕ್ಯಾಲ್ಕುಲೇಟ್ ಮಾಡಬಹುದು ಅಂಥ ಕ್ವಾಂಟಿಟಿಗೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಂತ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ವ್ಯಾಲ್ಯೂಮ್ ಆಗಿರ್ಬೋದು, ಇನ್ನೂ ಬಹಳ ಕ್ವಾಂಟಿಟಿ ಬರ್ತವೆ. ಸೊ ವಿ ವಿಲ್ ಡಿಸ್ಕಸ್ ದೆಮ್ ಲೇಟರ್. ಫಿಸಿಕಲ್ ಕ್ವಾಂಟಿಟಿ ಎಕ್ಸಾಂಪಲು ಲೆಂತ್, ಟೈಮ್, ಟೆಂಪ್ರೇಚರ್, ಮಾಸ್, ವ್ಯಾಲ್ಯೂಮ್ ಎಕ್ಸೆಟ್ರಾ. ಈ ಲೆಂತ್, ಟೈಮ್, ಟೆಂಪ್ರೇಚರು ಈ ಫಿಸಿಕಲ್ ಕ್ವಾಂಟಿಟಿ ಹೇಗದು? ಯಾವುದೇ ಎರಡು ಸ್ಥಳಗಳ ಮಧ್ಯೆ ಇರತಕ್ಕಂತಹ ದೂರವನ್ನು ನಾವು ಲೆಂತಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಯಾವುದೇ ಎರಡು ಸ್ಥಳದ ಮಧ್ಯೆ ಇರತಕ್ಕಂತಹ ದೂರ, ದ್ಯಾಟ್ ಈಸ್ ಡಿಸ್ಟನ್ಸ್ ಅನ್ನು ನಾವು ಲೆಂತಲ್ಲಿ ಮೇಜರ್ ಮಾಡ್ತೀವಿ. ಸೊ ಸಪೋಸ್ ಎ ಮತ್ತು ಬಿ ಎರಡು ಸ್ಥಳಗಳಿದ್ದಾವೆ, ಎರಡು ಪ್ಲೇಸ್ ಇದ್ದಾವೆ. ಅವುಗಳ ಮಧ್ಯೆ ಇರತಕ್ಕಂತಹ ಡಿಸ್ಟನ್ಸ್ ಅನ್ನು ನಾವು ಲೆಂತಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಲೆಂತ್ SI ಯೂನಿಟು ಮೀಟರ್. ಸೊ ಹೀಗಾಗಿ ಲೆಂತು ಡಿಸ್ಟನ್ಸ್ ಎಷ್ಟಪ್ಪ ಅಂದರೆ ನಾವು ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿ ಟೈಮ್. ಸೊ ನಿಮ್ಮ ಮನೆ 9 ಗಂಟೆಗೆ ಬಿಡ್ತೀರಿ, ಕಾಲೇಜು 10 ಗಂಟೆಗೆ ರೀಚ್ ಆಗ್ತೀರಿ. ಅಂದರೆ ಮನೆಯಿಂದ ಕಾಲೇಜಿಗೆ ಬರಬೇಕಾದ್ರೆ ಎಷ್ಟು ಸಮಯ ತಗೋತು? 1 ಅವರ್. ಸೊ ಈ 1 ಅವರನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಟೈಮ್. ಅದೇ ರೀತಿ ಟೆಂಪ್ರೇಚರ್, ಯಾವುದೇ ಸ್ಥಳದ ತಾಪಮಾನ ಅಂದರೆ ಟೆಂಪ್ರೇಚರನ್ನು ನಾವು ಮೇಜರ್ ಮಾಡಬಹುದು. ಸೊ ಟೆಂಪ್ರೇಚರ್ SI ಯೂನಿಟು ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್. ಸೊ ಯೂಶ್ವಲಿ ಕೆಲ್ವಿನ್ನ ಯೂಸ್ ಮಾಡ್ತಾರೆ. ಸೊ ಟೆಂಪ್ರೇಚರ್ SI ಯೂನಿಟ್ ಇಸ್ ಕೆಲ್ವಿನ್. ಅದೇ ರೀತಿ ಯಾವುದೇ ಒಂದು ವಸ್ತುವಿನ ಮಾಸ್ ಅಂದರೆ ರಾಶಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ರೀತಿ ಆ ವಸ್ತುವಿನಿರತಕ್ಕಂಥ ಸ್ಪೇಸ್, ದ್ಯಾಟ್ ಈಸ್ ವ್ಯಾಲ್ಯೂಮನ್ನು ಕೂಡ ನಾವು ಮೇಜರ್ ಮಾಡ್ಬೋದು. ಸೊ ಹೀಗಾಗಿ ಲೆಂತು, ಟೈಮ್, ಟೆಂಪ್ರೇಚರ್, ಮಾಸ್, ವ್ಯಾಲ್ಯೂಮ್, ದೀಸ್ ಆರ್ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಕ್ವಾಂಟಿಟಿ ಕ್ಯಾನ್ ಬಿ ಮೇಜರ್ಡ್ ಆರ್ ಕ್ಯಾಲ್ಕುಲೇಟೆಡ್ ಆರ್ ಫಿಸಿಕಲ್ ಕ್ವಾಂಟಿಟಿ. ಎಕ್ಸಾಂಪಲ್ ಲೆಂತ್, ಟೈಮ್, ಟೆಂಪ್ರೇಚರ್, ಮಾಸ್, ವ್ಯಾಲ್ಯೂಮ್ ಎಕ್ಸೆಟ್ರಾ. ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ನಮಗೆ ಗೊತ್ತಾಯಿತು. ಇವಾಗ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು? ಸೊ ನಾನ್ ಫಿಸಿಕಲ್ ಕ್ವಾಂಟಿಟಿಯನ್ನು ನಾನು 2 ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ತಿಳಿಸ್ತೇನೆ. ಒಂದು ಲವ್, ಇನ್ನೊಂದು ಹೇಟ್. ಈ ಲವ್ ಹಾಗೂ ಹೇಟನ್ನು ನಾವು ಮೇಜರ್ ಮಾಡ್ಬೋದಾ? ಅಳತೆ ಮಾಡೋಕ್ಕೆ ಸಾಧ್ಯ ಇದೆನಾ ಲವ್ ಮತ್ತು ಹೇಟನ್ನು? ಸೊ ಲವ್ ಮತ್ತು ಹೇಟನ್ನು ನಾವು ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರೀತಿಯನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಲವ್ ಆ್ಯಂಡ್ ಹೇಟು ಇವು ನಾನ್ ಫಿಸಿಕಲ್ ಕ್ವಾಂಟಿಟಿ ಆಗ್ತವೆ. ರಿಮೆಂಬರ್, ಲವ್ ಆ್ಯಂಡ್ ಹೇಟ್ ವಿಲ್ ಬಿ ನಾನ್ ಫಿಸಿಕಲ್ ಕ್ವಾಂಟಿಟಿ. ಅವುಗಳನ್ನು ನಾವು ಮೇಜರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಲವ್ ಆ್ಯಂಡ್ ಹೇಟ್ ಆರ್ ನಾನ್ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ನಮಗೆ ಯಾವ ಕ್ವಾಂಟಿಟಿಯನ್ನು ನಾವು ಮೇಜರ್ ಮಾಡಬಹುದು ಅಥವಾ ಕ್ಯಾಲ್ಕುಲೇಟ್ ಮಾಡಬಹುದು ಅಂಥ ಕ್ವಾಂಟಿಟಿಗೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಯಾವ ಕ್ವಾಂಟಿಟಿಯನ್ನು ನಾವು ಮೇಜರ್ ಮಾಡೋದಕ್ಕೆ ಬರೋದಿಲ್ವೋ ಅಥವಾ ಅಳತೆ ಮಾಡೋದಕ್ಕೆ ಬರೋದಿಲ್ವೋ ಅಂಥ ಕ್ವಾಂಟಿಟಿಯನ್ನು ನಾವು ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ನಾನ್ ಫಿಸಿಕಲ್ ಕ್ವಾಂಟಿಟಿಗೆ ಎಕ್ಸಾಂಪಲು ಲವ್ ಆ್ಯಂಡ್ ಹೇಟ್. ಸೊ ಅವುಗಳನ್ನು ನಾವು ಮೇಜರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಇವಾಗ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಬೇಸಿಕಲಿ ನಾವು 2 ಟೈಪ್ಸನ್ನು ಕಾಣ್ಬೋದು. ಫಂಡಮೆಂಟಲ್ ಕ್ವಾಂಟಿಟಿ, ಇನ್ನೊಂದು ಡಿರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ನಥಿಂಗ್ ಬಟ್ ಬೇಸಿಕ್ ಕ್ವಾಂಟಿಟೀಸ್. ಬೇಸಿಕ್ಸ್ ಯೂನಿಟ್ಸ್ ಗೊತ್ತು ನಿಮಗೆ, 7 ಬೇಸಿಕ್ಸ್ ಯೂನಿಟ್ಸ್ ಇದ್ದಾವೆ ಇನ್ ಫಿಸಿಕ್ಸ್. ಅದೇ ರೀತಿ 7 ಫಂಡಮೆಂಟಲ್ ಕ್ವಾಂಟಿಟಿ ಕೂಡ ಇದ್ದಾವೆ. ಸೊ ಕ್ವಾಂಟಿಟಿ ಫಾರ್ ಎಕ್ಸಾಂಪಲ್ ಲೆಂತು, ಟೈಮ್,
temperature, mass. So these are all the fundamental quantity, and derived quantity, they are derived from fundamental quantity. So derived quantity ಅಂದರೆ ಫಂಡಮೆಂಟಲ್ ಕ್ವಾಂಟಿಟಿ ಸಹಾಯದಿಂದ ಸೊ ಡಿರೈವ್ ಮಾಡಿರ್ತಕ್ಕಂಥ ಕ್ವಾಂಟಿಟಿಗಳಿಗೆ ನಾವು ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಪೀಡ್, ವೆಲಾಸಿಟಿ, ಎಕ್ಸಲರೇಷನ್, these are all nothing but derived quantity. In this chapter we are going to learn about 15 different physical quantities. They are velocity, acceleration, work, power, energy, pressure, frequency, capacitance, force, electric charge, luminous and magnetic flux, displacement and resistance. Apart from fundamental and derived quantities, there are two other physical quantities. They are scalar and vector quantity. So let us look into scalar and vector quantity. Physical quantities ಅಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿ ಮತ್ತು ಡಿರೈವ್ಡ್ ಕ್ವಾಂಟಿಟಿ ಜೊತೆಗೆ ಸ್ಕೇಲಾರ್ ಮತ್ತು ವೆಕ್ಟಾರ್ ಕ್ವಾಂಟಿಟಿ ಅಂತ ಇನ್ನೂ ಎರಡು ಫಿಸಿಕಲ್ ಕ್ವಾಂಟಿಟಿ ಇದ್ದಾವೆ. ಸೊ ಅವು ಅಂದರೆ ಏನು, ಸ್ಕೇಲಾರ್ ಮತ್ತು ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಅ ಕ್ವಾಂಟಿಟಿ ದ್ಯಾಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಸ್ಕೇಲಾರ್ ಅಂದರೆ ಅ ಕ್ವಾಂಟಿಟಿ ದ್ಯಾಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂದರೆ ವ್ಯಾಲ್ಯೂ, ಅಂದರೆ ಅದಕ್ಕೊಂದು ಬೆಲೆ ಇದೆ. ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಎಷ್ಟು, 30 ಡಿಗ್ರಿ ಸೆಲ್ಸಿಯಸ್. 30 ಅನ್ನೋದು ವ್ಯಾಲ್ಯೂ, ಬಟ್ ನೋ ಡೈರೆಕ್ಷನ್, ದಿಕ್ಕು ಇರೋದಿಲ್ಲ. ಅದೇ ರೀತಿ ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ದ್ಯಾಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಜೊತೆಗೆ ಡೈರೆಕ್ಷನ್ ಕೂಡ ಇರುತ್ತೆ ಅಂತ ಆ ಕ್ವಾಂಟಿಟಿಗೆ ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಎಕ್ಸಾಂಪಲು ಸ್ಪೀಡ್, ಟೈಮ್, ಎನರ್ಜಿ, ಮಾಸ್ ಎಕ್ಸೆಟ್ರಾ. ಸ್ಪೀಡ್, ಟೈಮ್, ಎನರ್ಜಿ, ಮಾಸ್. ಇಲ್ಲಿ ಸ್ಪೀಡು, ಟೈಮು, ಎನರ್ಜಿ, ಮಾಸ್ಗೆ ಡೈರೆಕ್ಷನ್ ಅವಶ್ಯಕತೆ ಇಲ್ಲ ಅಥವಾ ಡೈರೆಕ್ಷನ್ ಸೆನ್ಸ್ ಅವಶ್ಯಕತೆ ಇಲ್ಲ. ಇಲ್ಲಿ ಓನ್ಲಿ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಅದೇ ರೀತಿ ವೆಕ್ಟಾರ್ ಕ್ವಾಂಟಿಟಿ, ಅ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಫೋರ್ಸ್ ಎಕ್ಸೆಟ್ರಾ. ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟೀಸ್ ಸಚ್ ಆಸ್ ಸ್ಪೀಡ್, ಟೈಮ್, ಎನರ್ಜಿ, ಮಾಸ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಫೋರ್ಸ್, ಇವುಗಳ ಡೆಫಿನಿಷನನ್ನು ತಿಳ್ಕೊಂಡ ಮೇಲೆ ಇದು ಸ್ಕೇಲಾರ್ ಕ್ವಾಂಟಿಟಿನೋ ಅಥವಾ ವೆಕ್ಟಾರ್ ಕ್ವಾಂಟಿಟಿನೋ ಅಂಥೇಳಿ ಸೊ ಡಿಸೈಡ್ ಮಾಡೋದು ಸುಲಭ ಆಗುತ್ತೆ. ಸೊ ವಿ ವಿಲ್ ಡಿಸ್ಕಸ್ ದ ಜನರಲ್ ಟರ್ಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ಫಿಸಿಕ್ಸ್ now. So let us start our discussion on physical quantities, starting with distance and displacement. So distance ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾವು ಇಲ್ಲಿ ಮೊದಲು ತಿಳ್ಕೊಳ್ಳೋಣ. ಡಿಸ್ಟೆನ್ಸ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತೇಳಿ. ಸೊ ಫಸ್ಟ್ ಡಿಸ್ಟೆನ್ಸ್. ವಾಟ್ ಈಸ್ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೆಂತ್ ಕವರ್ಡ್ ಬಿಟ್ವೀನ್ 2 points. Distance is nothing but the total length covered between 2 points. Suppose here a point A and here a point B. The total length between the point A and B is the distance. The length may be 100 meter or 50 meter. So this length covered is nothing but distance. So distance is a scalar quantity. What is scalar quantity? Quantity which has only magnitude but no direction. So distance ಇಲ್ಲಿ ಮೇಜರ್ ಮಾಡಬೇಕಾದ್ರೆ ನಮಗಿಲ್ಲಿ ಡೈರೆಕ್ಷನ್ ಅವಶ್ಯಕತೆ ಇಲ್ಲ. ಸೊ ಎರಡು ಪಾಯಿಂಟ್ಗಳ ಮಧ್ಯೆ ಇರತಕ್ಕಂತಹ ವಸ್ತು ಅಂತರವನ್ನು ಅಥವಾ ಟೋಟಲ್ ಏರಿಯಾ ಕವರ್ಡ್ ಬಿಟ್ವೀನ್ ಎನಿ 2 points ಅನ್ನು ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಅಂದರೆ ಇದಕ್ಕೆ ಜಸ್ಟ್ ವ್ಯಾಲ್ಯೂ ಇದೆ, ಡೈರೆಕ್ಷನ್ ಇಲ್ಲ. ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಹೀಗಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ವಿತ್ ಎಕ್ಸಾಂಪಲ್. ಸಪೋಸ್ ನಮ್ಮನೆ ಇಲ್ಲಿದೆ, ಈ ಜಾಗದಲ್ಲಿ.
ಸೊ ದ ಕಾಲೇಜ್ ಈಸ್ ಇನ್ ಹಿಯರ್, ದಟ್ ಈಸ್ ಇನ್ ಬಿ. ಆ್ಯಂಡ್ ನಾವು ಮನೆಯಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ 2 ರೂಟ್ ಇದ್ದಾವೆ. ಒಂದು ನೇರವಾದ ರೂಟು ಎ ಟು ಬಿ, ಇನ್ನೊಂದು ಸಿ ಮುಖಾಂತರ ಎ ಟು ಸಿ ಆ್ಯಂಡ್ ಸಿ ಟು ಡಿ. ಸೊ ಎ ಟು ಸಿ ಟೋಟಲ್ ಲೆಂತ್ ಇರೋದು 30 ಮೀಟರ್, ಸಿ ಟು ಬಿ ಟೋಟಲ್ ಲೆಂತ್ ಇರೋದು 40 ಮೀಟರ್. ಸೊ ಇವಾಗ ಡಿಸ್ಟೆನ್ಸ್ ಅಂತ ತೊಗೊಂಡ್ರೆ, ಸೊ ದ ಟೋಟಲ್ ಡಿಸ್ಟೆನ್ಸ್ ಟು ಟ್ರಾವೆಲ್ ಫ್ರಾಮ್ ಹೋಮ್ ಟು ಕಾಲೇಜ್ ಈಸ್ 70 ಮೀಟರ್. 30 + 40 70 ಮೀಟರ್. ಇದು ಏನು? ದಿಸ್ ಈಸ್ ಟೋಟಲ್ ಡಿಸ್ಟೆನ್ಸ್. ಇವಾಗ ಡಿಸ್ಪ್ಲೇಸ್ಮೆಂಟ್ ಅಂದರೆ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ನಾನು ಇದನ್ನು ಫಾಲೋ ಮಾಡೋದಿಲ್ಲ. ಐ ವಿಲ್ ಫಾಲೋ ದಿಸ್ ಲೈನ್. ದಿಸ್ ಈಸ್ 50 ಮೀಟರ್. ಸೊ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ದಿಸ್ ಈಸ್ ಅವರ್ initial position and this is final position. So the shortest distance between initial and final position is nothing but displacement. Our displacement can also be expressed as change in position of a body. Change in position of a body is nothing but displacement. Displacement ಇಲ್ಲಿ ವೆಕ್ಟಾರ್ ಕ್ವಾಂಟಿಟಿ ಆಗುತ್ತೆ. ಇಲ್ಲಿ ಡೈರೆಕ್ಷನ್ ಸೆನ್ಸ್ ಅವಶ್ಯಕತೆ ಇರೋದ್ರಿಂದ so displacement is a vector quantity. Distance is a scalar quantity. Displacement is a vector quantity. ಇಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಎರಡೂ ಸೇಮೇ. ಯೂನಿಟ್ ಏನು ಮೀಟ್ರಲ್ಲಿ ನಾವು ಬಳಸ್ತೀವಿ. ಆದರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವಿಲ್ಲಿ ತಿಳ್ಕೋಬೇಕು. ಸೊ ಡಿಸ್ಟೆನ್ಸ್ ಅಂದರೆ ಟೋಟಲ್ ಲೆಂತ್ ಕವರ್ಡು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮಧ್ಯೆ ಇರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಈಗ ಸ್ಪೀಡ್ ವರ್ಸಸ್ ವೆಲಾಸಿಟಿ. ಸ್ಪೀಡ್ ಫಸ್ಟ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್. ಸ್ಪೀಡ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್. ಈ ರೇಟ್ ಅಂದರೆ ಇಟ್ ಈಸ್ ಆಲ್ವೇಸ್ ಡಿವೈಡೆಡ್ ಬೈ ಟೈಮ್ ಅಂತ ಅರ್ಥ. ರೇಟ್ ಅಂದರೆ ಇಟ್ ಈಸ್ ಆಲ್ವೇಸ್ ಡಿವೈಡೆಡ್ ಬೈ ಟೈಮ್ ಅಂತ ಅರ್ಥ. ಸೊ ಸ್ಪೀಡ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್. ಸೊ ಸ್ಪೀಡ್ ಫಾರ್ಮುಲಾ ಈಸ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಸೊ ರೇಟ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಡಿವೈಡೆಡ್ ಬೈ ಟೈಮ್ ಅಂತ ಅರ್ಥ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಸೊ ಸ್ಪೀಡ್ ಅಂದರೆ ಏನು, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಸಪೋಸ್ ಎ ಇಂದ ಬಿಗೆ ಇರ್ತಕ್ಕಂಥ ಒಟ್ಟು ಡಿಸ್ಟೆನ್ಸ್ 100 ಮೀಟರ್. ಈ 100 ಮೀಟರ್ ಎ ಇಂದ ಬಿಗೆ ರೀಚ್ ಆಗಬೇಕಾದ್ರೆ ನಾನು ತೆಗೆದುಕೊಂಡಿರ್ತಕ್ಕಂಥ ಸಮಯ, ದಟ್ ಈಸ್ ಟೈಮ್, 20 ಸೆಕೆಂಡ್ಸ್. ಸೊ 20 ಸೆಕೆಂಡಲ್ಲಿ ನಾನು 100 ಮೀಟರನ್ನು ರೀಚ್ ಆದೆ. ಹಾಗಾದರೆ ನನ್ನ ಸ್ಪೀಡ್ ಎಷ್ಟು? ಸೊ ಸ್ಪೀಡ್ ಈಕ್ವಲ್ ಟು, ಸೊ ಡಿಸ್ಟೆನ್ಸ್ ಅಪಾನ್ ಟೈಮ್. ಸೊ ಡಿಸ್ಟೆನ್ಸ್ ಹಿಯರ್ ಈಸ್ 100 ಮೀಟರ್ divided by time is 20 seconds. So 100 divided by 20 will be how much? 5 meter per second. ಅಂದರೆ ಪ್ರತಿ ಸೆಕೆಂಡ್ಗೆ ನಾನು 5 ಮೀಟರಷ್ಟು ಟ್ರಾವೆಲ್ ಮಾಡಿದೆ ಅಂತ ಅರ್ಥ. ಸೊ ಸ್ಪೀಡ್ ಹಿಯರ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ದ SI ಯೂನಿಟ್ ಆಫ್ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ಡಿಸ್ಟೆನ್ಸನ್ನು ನಾವು ಮೀಟ್ರಲ್ಲಿ ಅಳಿತೀವಿ, ಟೈಮನ್ನು ನಾವು ಸೆಕೆಂಡಲ್ಲಿ ಅಳಿತೀವಿ. ಹೀಗಾಗಿ SI ಯೂನಿಟ್ ಆಫ್ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ಸ್ಪೀಡ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ? ಡಿಸ್ಟೆನ್ಸು ಸ್ಕೇಲಾರ್ ಕ್ವಾಂಟಿಟಿ ಇರೋದ್ರಿಂದ ಇಲ್ಲಿ ಸ್ಪೀಡ್ ಕೂಡ ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಈಗ ವೆಲಾಸಿಟಿ. ವೆಲಾಸಿಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ನೋಡಿರಿ, ಸ್ಪೀಡಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಇತ್ತು, ವೆಲಾಸಿಟಿಯಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ರಿಮೆಂಬರ್ ದ ಮೈನ್ಯೂಟ್ ಡಿಫ್ರೆನ್ಸ್. ಸ್ಪೀಡಲ್ಲಿ ಡಿಸ್ಟೆನ್ಸ್ ಬರುತ್ತೆ, ವೆಲಾಸಿಟಿಯಲ್ಲಿ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಶಾರ್ಟೆಸ್ಟ್ ಡಿಸ್ಟೆನ್ಸ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ವೆಲಾಸಿಟಿ ಫಾರ್ಮುಲಾ ಏನಾಗುತ್ತೆ? ಸೊ ಇನ್ಸ್ಟೆಡ್ ಆಫ್ ಡಿಸ್ಟೆನ್ಸ್ ನಮಗೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಅಪಾನ್ ಟೈಮ್. ಸೊ ರೇಟ್ ಅಂದರೆ ಇಟ್ ಶುಡ್ ಆಲ್ವೇಸ್ ಡಿವೈಡೆಡ್ ಬೈ ಟೈಮ್. ಸೊ ವೆಲಾಸಿಟಿ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್. ಸೊ ವೆಲಾಸಿಟಿದು SI ಯೂನಿಟ್ ಏನಾಗುತ್ತೆ? ಸೊ ಡಿಸ್ಪ್ಲೇಸ್ಮೆಂಟನ್ನು ನಾವು ಮೀಟ್ರಲ್ಲಿ ಯೂಸ್ ಮಾಡ್ತೀವಿ, ಟೈಮನ್ನು ನಾವು ಸೆಕೆಂಡಲ್ಲಿ. ಸೊ ಹೀಗಾಗಿ ವೆಲಾಸಿಟಿದು SI ಯೂನಿಟ್ ಏನಾಗುತ್ತೆ? ಮೀಟರ್ ಪರ್
ಸೆಕೆಂಡ್. ಸೇಮ್ ಸ್ಪೀಡ್ ಎಸ್ ಐ ಯೂನಿಟು ಮೀಟ್ರ್ ಪರ್ ಸೆಕೆಂಡೆ, ವೆಲಾಸಿಟಿ ಎಸ್ ಐ ಯೂನಿಟ್ ಮೀಟ್ರ್ ಪರ್ ಸೆಕೆಂಡೆ. ಸೊ ಇದು ಯಾವ ಕ್ವಾಂಟಿಟಿ ಆಗುತ್ತಾ? ಸ್ಕೇಲರ್ ಆಗುತ್ತಾ ವೆಕ್ಟರ್ ಆಗುತ್ತಾ? ಇದು ಯಾವುದಾಗುತ್ತೋ ವೆಕ್ಟರ್ ಕ್ವಾಂಟಿಟಿ ಆಗುತ್ತಾ, ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಹೀಗಾಗಿ ವೆಲಾಸಿಟಿ ಈಸ್ ಆಲ್ಸೋ ಅ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಎಸ್ ಐ ಯೂನಿಟ್ ಬರೋದಿಲ್ಲ. ಸೊ ಎಸ್ ಐ ಯೂನಿಟ್ ಎರಡರದ್ದು ಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ. ಸ್ಪೀಡ್ದು ಮೀಟ್ರ್ ಪರ್ ಸೆಕೆಂಡೆ, ವೆಲಾಸಿಟಿದ್ದು ಮೀಟ್ರ್ ಪರ್ ಸೆಕೆಂಡೆ. ನೆಕ್ಸ್ಟ್ ಒನ್ ಎಕ್ಸಲರೇಷನ್. ಎಕ್ಸಲರೇಷನ್ ಅಂದರೆ ನಮ್ಮ ತಲೆಯಲ್ಲಿ ಬರೋದು ಒಂದೇ ಒಂದು ಕಲ್ಪನೆ ಏನಪ್ಪ ಅಂತಂದರೆ ಸ್ಪೀಡ್ ಜಾಸ್ತಿ ಮಾಡೋದು ಅಂತ ಅರ್ಥ. ಸೊ ಎಕ್ಸಲರೇಷನ್ ಅಂದರೆ ಸ್ಪೀಡ್ ಜಾಸ್ತಿ ಮಾಡೋದಲ್ಲ. ಎಕ್ಸಲರೇಷನ್ ಅಂದರೆ ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಅರ್ಥ. ಚೇಂಜ್ ಇನ್ ಸ್ಪೀಡ್ ಕೂಡ ಅಂತ ಹೇಳ್ಬೋದು ನಾವು. ಚೇಂಜ್ ಇನ್ ಸ್ಪೀಡ್ ಅವ್ರ ಚೇಂಜ್ ಇನ್ ವೆಲಾಸಿಟಿ ಈಸ್ ಎಕ್ಸಲರೇಷನ್. ಎಕ್ಸಲರೇಷನ್ ಅಂದರೆ ಸ್ಪೀಡ್ ಜಾಸ್ತಿ ಮಾಡೋದಲ್ಲ. ದ ಚೇಂಜ್ ಇನ್ ಸ್ಪೀಡ್ ಅಥವಾ ದ ಚೇಂಜ್ ಇನ್ ವೆಲಾಸಿಟಿ ಈಸ್ ಕಾಲ್ಡ್ ಆಸ್ ಎಕ್ಸಲರೇಷನ್. ಸೊ ಐ ಆಮ್ ಟೇಕಿಂಗ್ ದ ರೇಟ್ ಆಫ್ change of velocity is acceleration. So acceleration formula ಏನಾಗುತ್ತೆ? velocity upon time. So velocity, change in velocity. So velocity upon time. ಯಾಕೆ ಟೈಮ್? the rate. The word rate is here. So acceleration nothing but velocity upon time. ಹಾಗಾದರೆ ಇದ್ರ ಎಸ್ ಐ ಯೂನಿಟ್ ಏನಾಗ್ಬೋದು? ಸೊ ವೆಲಾಸಿಟಿನ ನಾವು ಮೀಟರ್ ಪರ್ ಸೆಕೆಂಡಲ್ಲಿ ಬಳಕೆ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಟೈಮನ್ನು ನಾವು ಸೆಕೆಂಡಲ್ಲಿ. ಸೊ ಇದು ಏನಾಗುತ್ತಾ? ದಿಸ್ ವಿಲ್ ಬಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಎಸ್ ಇಲ್ಲಿ ಕೆಳಗಡೆ ಬಂದರೆ ಅಥವಾ ಇ ಎಸ್ ಮೇಲ್ಗಡೆ ಹೋದರೆ ಸೆಕೆಂಡ್ ಇದ್ದಿದ್ದು ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ದ ಎಸ್ ಐ ಯೂನಿಟ್ ಫಾರ್ ಎಕ್ಸಲರೇಷನ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಎಕ್ಸಲರೇಷನ್ ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಎಕ್ಸಲರೇಷನ್. ಸೊ ವೆಲಾಸಿಟಿ ಅಪಾನ್ ಟೈಮ್ ಈಸ್ ದ ಫಾರ್ಮುಲಾ ಆ್ಯಂಡ್ ಇಟ್ಸ್ ಎಸ್ ಐ ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ಇದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೋ ವೆಕ್ಟರ್ ಕ್ವಾಂಟಿಟಿ ಆಗುತ್ತೋ? ಎಸ್, ದಿಸ್ ವಿಲ್ ಬಿ ವೆಕ್ಟಾರ್ ಕ್ವಾಂಟಿಟಿ. ಯಾಕೆ? velocity is a vector quantity. So acceleration is a vector quantity. Next, work, ಕೆಲಸ. ಈ ವರ್ಕ್ ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಡೆಫಿನೇಷನ್. ಸಪೋಸ್ ಇಲ್ಲೊಂದು ಟೇಬಲ್ ಇದೆ, ಮೇಜ್ ಅಂತ ಹೇಳ್ಬೋದು. ಈ ಟೇಬಲಲ್ಲಿ ಒಂದು ಕಡೆ ಒಂದು ರಬ್ಬರ್ ಬಾಲ್ ಇದೆ. ಸೊ ಈ ರಬ್ಬರ್ ಬಾಲು ಇಲ್ಲಿಂದ ಈ ಕಡೆ ನಾನು ಮೂವ್ ಮಾಡಬೇಕು. ಆ ರಬ್ಬರ್ ಬಾಲು ಇಲ್ಲಿಂದ ಈ ಕಡೆ ನಾನು ಮೂವ್ ಮಾಡಬೇಕು. ಸೊ ಆ ಬಾಲು ಇಲ್ಲಿಂದ ಈ ಕಡೆ ಮೂವ್ ಆಗಬೇಕಂದ್ರೆ ಏನು ಮಾಡಬೇಕು? ಈ ಕಡೆ ನಾನು ಅದನ್ನು ಫೋರ್ಸ್ ಅಪ್ಲೈ ಮಾಡಬೇಕು. ಈ ಬಾಲ್ ಈ ಕಡೆ ನಾನು ಫೋರ್ಸ್ ಅಪ್ಲೈ ಮಾಡಬೇಕು ಅಥವಾ ತಳ್ಳಬೇಕು. ಸೊ ಆ ರೀತಿ ತಳ್ಳೋದ್ರಿಂದ ಇಲ್ಲಿರ್ತಕ್ಕಂಥ ಬಾಲ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಏನಾಯಿತು? ಇಲ್ಲಿ ಕೆಲಸ ಆಯಿತು. ಇಲ್ಲಿರ್ತಕ್ಕಂಥ ಬಾಲು ಇಲ್ಲಿಗೆ ಬಂತು. ಸೊ ನನ್ನ ಕೆಲಸ ಆಯಿತು. ಸೊ ನನ್ನ ಕೆಲಸ ಆಗಬೇಕಾದ್ರೆ ನಾನೇನು ಮಾಡಿದೆ? ಇಲ್ಲಿ ಫೋರ್ಸನ್ನು ಅಪ್ಲೈ ಮಾಡಿದೆ. ಸೊ ಹಾಗಾದರೆ ಅದರ ಡೆಫಿನಿಷನ್ ಏನಾಗುತ್ತಪ್ಪ ಅಂತಂದರೆ ವರ್ಕ್ ಈಸ್ ಸೇಡ್ ಟು ಬಿ ಡನ್ ವೆನ್ ಅ ಫೋರ್ಸ್ ಅಪ್ಲೈಡ್ ಟು ಎನ್ ಆಬ್ಜೆಕ್ಟ್ ಮೂವ್ಸ್ ದಟ್ ಆಬ್ಜೆಕ್ಟ್. ನೋಡಿರಿ, ವೆನ್ ವರ್ಕ್ ಈಸ್ ಸೇಡ್ ಟು ಬಿ ಡನ್ ವೆನ್ ಅ ಫೋರ್ಸ್ ಅಪ್ಲೈಡ್. ಸೊ ನಾನಿಲ್ಲಿ ಚೆಂಡಿಗೆ ಅಥವಾ ಬಾಲಿಗೆ ಫೋರ್ಸ್ ಅಪ್ಲೈ ಮಾಡಿದೆ ಇಲ್ಲಿ. ಸೊ ಫೋರ್ಸ್ ಅಪ್ಲೈಡ್ ಟು ಎನ್ ಆಬ್ಜೆಕ್ಟ್. ಅವಾಗ ಅದು ಏನಾಯ್ತು? ಬಾಲು, ಆ ಬಾಲು ಇಲ್ಲಿರ್ತಕ್ಕಂಥದ್ದು ಬಾಲು ಈ ಕಡೆ ಮೂವ್ ಆಯಿತು. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ವರ್ಕ್. ಸೊ ವರ್ಕ್ ಅಂದರೆ ವರ್ಕ್ ಈಸ್ ಸೇಡ್ ಟು ಬಿ ಡನ್ ವೆನ್ ಅ ಫೋರ್ಸ್ ಅಪ್ಲೈ ಟು ಎನ್ ಆಬ್ಜೆಕ್ಟ್ ಮೂವ್ಸ್ ದಟ್ ಆಬ್ಜೆಕ್ಟ್. ಹಾಗಾದ್ರೆ ಫಾರ್ಮುಲಾ ಏನಾಗ್ಬೋದು? ವರ್ಕ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತಪ್ಪ ಅಂದರೆ ಏನಂತ ಕರಿತೀವಿ ನಾವು? ಚೇಂಜ್ ಇನ್ ಪೊಸಿಷನ್. ಸೊ ಚೇಂಜ್ ಇನ್ ಪೊಸಿಷನ್ಗೆ ಏನು ಆನ್ಸರು? ಡಿಸ್ಪ್ಲೇಸ್ಮೆಂಟ್. ಪೊಸಿಷನ್ ಚೇಂಜ್ ಆದರೆ ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ವರ್ಕ್ ಈಕ್ವಲ್ ಟು ಫೋರ್ಸ್ ಅಪ್ಲೈಡ್ ಫೋರ್ಸ್. ನಾನು ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ದಟ್ ಅಪ್ಲೈಡ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಅದರ ಎಸ್ ಐ ಯೂನಿಟ್ ಏನಾಗುತ್ತಾ? ಎಸ್ ಐ ಯೂನಿಟ್ ವಿಲ್ ಬಿ ಜೋಲ್. ಓಕೆ, ಎಸ್ ಐ ಯೂನಿಟ್ ವಿಲ್ ಬಿ ಜೋಲ್. ಇದು ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್, ಎನರ್ಜಿ, ಕನ್ನಡದಲ್ಲಿ ಶಕ್ತಿ ಅಂತ ಕರಿತೀವಿ. ಸೊ ಎನರ್ಜಿ ಸಿಂಪಲ್ ಇದೆ, ಎಲ್ಲರಿಗೂ ಗೊತ್ತು. ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಎನರ್ಜಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ ಅಂತ ಕರಿತೀವಿ. ಸೊ ಕೆಪಾಸಿಟಿ ಟು ಡೂ ವರ್ಕ್. ಎಸ್ ಐ ಯೂನಿಟ್ ಜೋಲ್. ಸೊ ಎನರ್ಜಿ ಎಸ್ ಐ ಯೂನಿಟ್ ಜೋಲ್. ಸೇಮ್ ವರ್ಕ್ದು ಎಸ್ ಐ ಯೂನಿಟ್ ಜೋಲ್ ಇದೆ, ಎನರ್ಜಿ ಎಸ್ ಐ ಯೂನಿಟ್ ಜೋಲ್ ಇದೆ. ಹಾಗಾದರೆ ಇದರದ್ದು ಸ್ಕೇಲಾರ್ ಕ್ವಾಂಟಿಟಿ ಒಂದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ ಇದು. ಸೊ ಎನರ್ಜಿ ವಿಲ್ ಬಿ ಸ್ಕೇಲಾರ್ ಕ್ವಾಂಟಿಟಿ.
ಇಲ್ಲಿ ಡೈರೆಕ್ಷನ್ ಸೆನ್ಸ್ ಅವಶ್ಯಕತೆ ಇಲ್ಲ. ಹಾಗಾಗಿ ಎನರ್ಜಿ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಮೀನ್ಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಸೊ ಎನರ್ಜಿ, ಸೊ ಬೇಸಿಕಲಿ ಎನರ್ಜಿಯಲ್ಲಿ ನಾವು ಎರಡು ಟೈಪ್ಸಲ್ಲಿ ಕಾಣ್ಬೋದು. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಚಲನ ಶಕ್ತಿ ಮತ್ತು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಸೊ ಕೈನೆಟಿಕ್ ಎನರ್ಜಿ ಅಂದರೆ ದ ಎನರ್ಜಿ ಇನ್ ಮೋಷನ್. ದ ಎನರ್ಜಿ ಇನ್ ಮೋಷನ್ ಅಂದರೆ ಚಲನೆಯಿಂದ ಉಂಟಾಗಿರ್ತಕ್ಕಂಥ ಶಕ್ತಿಗೆ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ದ ಎನರ್ಜಿ ಇನ್ ಮೋಷನ್, ಚಲನೆಯಿಂದ ಉಂಟಾಗಿರ್ತಕ್ಕಂಥ ಶಕ್ತಿ. ಫಾರ್ ಎಕ್ಸಾಂಪಲ್ ವಿಂಡ್ ಎನರ್ಜಿ, ಸೊ ವಿಂಡಿಂದ ಉಂಟಾಗಿರ್ತಕ್ಕಂಥ ಎನರ್ಜಿಗೆ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿಬೋದು, ಯಾಕಂದರೆ ದ ಎನರ್ಜಿ ಇನ್ ಮೋಷನ್. ಅದೇ ರೀತಿ ಪೊಟೆನ್ಷಿಯಲ್ ಎನರ್ಜಿ, ದ ಎನರ್ಜಿ ಸ್ಟೋರ್ಡ್ ಇನ್ ಆ್ಯನ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ. ಸೊ ಬ್ಯಾಟ್ರಿಯಲ್ಲಿ ಎನರ್ಜಿ ಸ್ಟೋರ್ ಮಾಡಿರ್ತಾರೆ. ಸೊ ಸ್ಟೋರ್ ಮಾಡಿರ್ತಕ್ಕಂಥ ಎನರ್ಜಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಮೇಲೆ ಆಲ್ರೆಡಿ ತಿಳಿಸಿದ್ದೀನಿ, ಎನರ್ಜಿ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ಪವರ್. ಸೊ ಪವರ್ ಬಗ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಸಪೋಸ್ ಒಂದು ವಾಲ್ ಕಟ್ಟಬೇಕಾಗಿದೆ, ಒಂದು ಗೋಡೆ ಕಟ್ಟಬೇಕಾಗಿದೆ. ಆ ಗೋಡೆ ಕಟ್ಟೋದಕ್ಕೆ ನನಗೆ 1 ಡೇ ಬೇಕು, ಪೂರ್ತಿ 24 hours ಬೇಕು. ಈ ಒಂದು ಗೋಡೆ ಕಟ್ಟೋದಕ್ಕೆ ನನಗೊಂದು ಕಂಪ್ಲೀಟ್ ಡೇ ಬೇಕು. ಹಾಗಾದರೆ ನನ್ನ ಪವರ್ ಎಷ್ಟು? ನನ್ನ ಪವರ್ ಎಷ್ಟಪ್ಪ ಅಂತಂದರೆ, ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ದಟ್ ಈಸ್ ವರ್ಕ್, ಒಂದು ಗೋಡೆ ಕಟ್ಟೋದಕ್ಕೆ, ಮತ್ತು ಆ ಗೋಡೆ ಕಟ್ಟೋದಕ್ಕೆ ನಾನು ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಸಮಯ, ದಟ್ ಈಸ್ 1 ಡೇ. ಸೊ ಪವರ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಎಷ್ಟು ದಿನದಲ್ಲಿ ಎಷ್ಟು ಗೋಡೆಯನ್ನು ಕಟ್ಟಿದೆ ಅನ್ನೋದು ನಿನ್ನ ಪವರ್ ಆಗುತ್ತೆ. ಸೊ ಪವರ್ ಈಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್. ರೇಟ್ ಅಂದರೆ ಇಟ್ ಈಸ್ ಡಿವೈಡೆಡ್ ಬೈ ಟೈಮ್. ಸೊ ಪವರ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಅಪಾನ್ ಟೈಮ್. ಸೊ ಎಷ್ಟು ಕೆಲಸವನ್ನು ನೀನು ಎಷ್ಟು ಸಮಯದಲ್ಲಿ ಮಾಡಿದೆ ಅನ್ನೋದು ಪವರ್ ಆಗುತ್ತಾ. ಸೊ ಪವರ್ ಈಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಪಾನ್ ಟೈಮ್ ವಿಲ್ ಗಿವ್ ಯು ಪವರ್. ಸೊ ಅದ್ರ SI ಯೂನಿಟ್ ಏನಾಗುತ್ತಾ? ಸೊ ವರ್ಕನ್ನು ನಾವು ಜೋಲಲ್ಲಿ ಯೂಸ್ ಮಾಡ್ತೀವಿ, ಟೈಮನ್ನು ನಾವು ಸೆಕೆಂಡಲ್ಲಿ ಬಳಕೆ ಮಾಡ್ತೀವಿ. ಸೊ ಜೋಲ್ ಪರ್ ಸೆಕೆಂಡ್ ಆಗುತ್ತಾ, ಅಥವಾ ಸಿಂಪ್ಲಿ ದ SI ಯೂನಿಟ್ ಫಾರ್ ಪವರ್ ಈಸ್ ವ್ಯಾಟ್ ಅಂತ ಕೂಡ ಹೇಳ್ಬೋದು. ಜೋಲ್ ಪರ್ ಸೆಕೆಂಡ್ ಆರ್ ವ್ಯಾಟ್. ಸೊ ಇದು ಕೂಡ ಸ್ಕೇಲಾರ್ ಕ್ವಾಂಟಿಟಿ. ಪವರ್ಗೆ ಇಲ್ಲಿ ಡೈರೆಕ್ಷನ್ ಅವಶ್ಯಕತೆ ಇಲ್ಲ. ಸೊ ಪವರ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಎಂಡ್ ಹಿಯರ್. ಸೊ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಸೊ ಉಳಿದಿರತಕ್ಕಂತಹ ಟರ್ಮ್ಸ್ಗಳನ್ನು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.